ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಈ ಕಾಡಾಪುರ ಗ್ರಾಮದ ಸುತ್ತಮುತ್ತ ತಿರುಗಾಡಿ ಇಲ್ಲಿರುವಂಥ ಪ್ರಗತಿಪರ ರೈತರನ್ನ ನಿಮಗೆ ನಾವು ಒಂದು ಸಂದರ್ಶನ ಮಾಡಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಇವತ್ತು ಕೂಡ ನಮ್ಮ ಪ್ರವೀಣ್ ಕೋರೆ ಸರ್ ಅವರು ಶ್ರೀ ಪ್ರಕಾಶ್ ಕೋರೆ ಅನ್ನೋರ ಸಂಪರ್ಕ ಕೊಟ್ಟರು. ಅವರು ಒಂದು ಅದ್ಭುತವಾಗಿ ನರ್ಸರಿ ಮಾಡ್ತಾ ಇದ್ದಾರೆ ರೈತರ ಮಟ್ಟದಲ್ಲಿ. ಅಂದರೆ ಮೊದಲು ಅವರು ಕೃಷಿ ಮಾಡ್ತಾಯಿದ್ರು, ಆ ಹಂತದಲ್ಲೇ ಸ್ವಲ್ಪ ಸಣ್ಣದಾಗಿ ನರ್ಸರಿಯನ್ನು ಮಾಡ್ತಾಯಿದ್ರು. ಅದು ಡೆವಲಪ್ ಆದಂಗೆ ಈಗ ತಮ್ಮದೇ ಆದ ಒಂದು 20 ಗುಂಟೆಯಲ್ಲಿ ಶೇಡ್ ನಟ್ಟು ಮತ್ತು ಪಾಲಿಹೌಸ್ ಎರಡರಲ್ಲೂ ಒಂದು ಮನೆ ಮಾಡಿ ಅದರಲ್ಲಿ ಒಂದು ನರ್ಸರಿ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮಾತಾಡಿಸಿ ಈ ರೀತಿ ಒಂದು ಅವರಿಗೆ ನರ್ಸರಿ ಮಾಡಬೇಕಂದ್ರೆ ಏನೆಲ್ಲ ಚಾಲೆಂಜಸ್ಗಳು ಬರ್ತವೆ, ಮತ್ತು ಈ ಒಂದು ನರ್ಸರಿ ಮಾಡಬೇಕಾದ್ರೆ ಇವ್ರು ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಅದಲ್ಲದೆ ಈ ನರ್ಸರಿ ಈ ರೈತರ ಮಟ್ಟದಲ್ಲಿ ನಾವು ಈ ರೀತಿ ಒಂದು ದೊಡ್ಡದಾಗಿ ನರ್ಸರಿ ಮಾಡಬೇಕಂದ್ರೆ ಇದರಲ್ಲಿ ಲಾಭ ಇದೆಯೋ ನಷ್ಟ ಇದೆಯೋ ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಭಾಳಷ್ಟು ದಿನಗಳಿಂದ ಈ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಾಡಾಪುರ ಗ್ರಾಮದಲ್ಲೆಲ್ಲ ಸುತ್ತಮುತ್ತ ತಿರುಗಾಡಿ ಪ್ರಗತಿಪರ ರೈತರದೊಂದು ಸಂದರ್ಶನ ಮಾಡ್ತಾ ಇದ್ವಿ ಸರ್. ನಮ್ಮ ಜೈನ್ ಡೀಲರ್ ಆಗಿರುವಂತಹ ಶ್ರೀ ಪ್ರವೀಣ್ ಕೋರೆ ಅವರು ನಮಗೆ ಸಾಕಷ್ಟು ರೈತರನ್ನ ಪರಿಚಯ ಮಾಡಿಸ್ತಾ ಇದ್ರು. ಅವರು ಪ್ರಗತಿಪರ ರೈತ ಅಂದರೆ ಅವರು ಹಳೆ ಕೃಷಿಯಿಂದ ಬಿಟ್ಟು ಈಗ ಹೊಸದಾಗಿ ತರಕಾರಿಗಳನ್ನು, ಆಮೇಲೆ ನರ್ಸರಿಗಳನ್ನು, ಆಮೇಲೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಮಾಡ್ತಾ ಇರೋರನ್ನ ಪರಿಚಯ ಮಾಡಿಕೊಡ್ತಾ ಇದ್ರು. ಅವ್ರದ್ದೊಂದು ಸಂದರ್ಶನ ಮಾಡಿ ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಅವರು ಕೂಡ ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವೊಂದು ಮೊದಲು ಕೃಷಿ ಮಾಡ್ತಾ ಇದ್ರಿ, ಅದನ್ನು ಬಿಟ್ಟು ಈಗ ಅಪ್ಡೇಟ್ ಆಗಿ ಒಂದು ಸ್ವಲ್ಪ ನರ್ಸರಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಯಾವ ರೀತಿ ಈಗ ನೀವು ಕೃಷಿಯಿಂದ ನರ್ಸರಿಗೆ ಬಂದ್ರಿ ಅನ್ನೋದ್ರ ಕುರಿತಾಗಿ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಸರ್, ನೀವು ಮೂಲತಃ ಕೃಷಿಕರ ಹೇಗೆ? ಇಲ್ಲ, ಕೃಷಿಕರಲ್ಲ. ಎಷ್ಟು ವರ್ಷದಿಂದ ಕೃಷಿ ಮಾಡತ್ತೀರಿ ಸರ್? ಇಲ್ಲ ಸರ್, ಸುಮಾರು ಒಂದು 15 ವರ್ಷ. 15 ವರ್ಷ? 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೊಂದು ಇವು ನಮಗೆ ಹೆಂಗೆ, ನಾವು ಮೊದಲೇ ಇದನ್ನು ಟೊಮ್ಯಾಟೋದು ಬೆಳೆಸಿದ್ವಿ. ಇದನ್ನು ಓಕೆ, ಈ ಭೂಮಿಲಿ ಟೊಮ್ಯಾಟೋದು ಬೆಳೆಸಿದ್ವಿ. ನಾವು ಇದನ್ನು ನರ್ಸರಿ ಮಾಡಬೇಕಾದ್ರೆ 2016ರಿಂದ ಸಣ್ಣಾಗಿ ಸ್ಟಾರ್ಟ್ ಮಾಡಿದ್ವಿ. ನಾವು ಮೊದಲು ಇದು ನರ್ಸರಿ ಮಡಿ ಮಾಡಿ ಹಾಕ್ತಿದ್ವಿ ಅದನ್ನು. ಅಂದರೆ ನಿಮಗೆ ಪ್ರಾಕ್ಟೀಸ್ ಇತ್ತು? ಪ್ರಾಕ್ಟೀಸ್ ಇತ್ತು, ಅದಕ್ಕೆ ಬರ್ತಿತ್ತು. ಅದ್ರ ಸ್ವಲ್ಪ ಇನ್ನೂ ಒಂದು ಜರ ಅಡ್ವಾನ್ಸ್ ಆಗಿ ಇದನ್ನು ಮಾಡ್ಕೊತ ಬಂದ್ವಿ. ಓಕೆ, 16ರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್, ಈಗ ಮೊದಲೆಲ್ಲ ಈಗ ಹಳೆ ರೈತರು ಹಳೆ ಕಾಲದ ಪದ್ಧತಿಯಲ್ಲೆಲ್ಲ ಅದೇ ರೀತಿ ಮಾಡ್ತಿದ್ರು ಸರ್. ಈಗ ಮಡಿ ಮಾಡೋದು, ಈಗ ನಮ್ಮ ಭತ್ತದಲ್ಲಾದ್ರೂ ಸಣ್ಣದೊಂದು ಮಡಿ ಮಾಡಿ ಅದರಿಂದ ಮುಖ್ಯ ಭೂಮಿಗೆ ತೊಗೊಂಬರೋದು ಪ್ರಾಕ್ಟೀಸ್ ಇತ್ತು. ಬರೋಬರು. ನೀವು ಅದೇ ರೀತಿ ಅದೇ ರೀತಿ ಮಾಡ್ತಿದ್ವಿ ಸರ್. ಓಕೆ, ಈಗ ನೀವು ಹೇಳಿದ್ರಿ ಈ ಭೂಮಿ ನಾವು ಇರುವಂಥ ಜಾಗದಲ್ಲಿ ಏನು ನರ್ಸರಿ ಇದೆ ಅಲ್ಲಿ ಟೊಮೆಟೊ ಮಾಡಿದ್ರಿ. ಅದಕ್ಕಿಂತ ಮೊದಲು ಸರ್ ಏನೇನು ಬೇರೆ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ರ? ಅಂದರೆ ಅಪ್ಪಾಜಿ ಕಾಲದಲ್ಲೆಲ್ಲ ಕೃಷಿ ಇತ್ತ? ಇಲ್ಲ, ಸಾಕಷ್ಟು ನಾವು ಅಂದರೆ ಕಾಯಿಪಲ್ಯದಾಗ ನಾವು ಹೆಚ್ಚಿಗೆ ಇದನ್ನು ಒತ್ತು ಕೊಟ್ಟಿದ್ದೀವಿ. ಸತತವಾಗಿ ನಾವು ಅಪ್ಪಗಳಿಂದ ಅದನ್ನು ಕಾಯಿಪಲ್ಯನ ಮಾಡ್ಕೊಂಡು ಬಂದೀವಿ. ನಾವು ಹಾಗೆ ಅದನ್ನು ಅದೇ ರೂಟ್ ಇಟ್ಕೊಂಡು ಮಾಡ್ಕೊಂಡು ಬಂದೀವಿ. ಅಂದರೆ ಕಮರ್ಷಿಯಲ್ ಇತ್ತ ಸರ್? ವಾಣಿಜ್ಯಿಕವಾಗಿ ಮಾಡ್ತೀವಿ? ವಾಣಿಜ್ಯ ಬೆಳೆ ಮಾಡ್ತಿದ್ರಲ್ಲ. ಅಂದರೆ ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬಾಕಿ ಮಾಡ್ತಿದ್ದೆ, ಅದನ್ನು ಮಾಡ್ತಿದ್ರಿ. ಅದು ಅವಾಗಿನಿಂದನೇ ನಿಮಗೆ ರೂಢಿಗೆ? ಎಷ್ಟು ಎಕರೆ ಭೂಮಿ ಇತ್ತು ಸರ್ ನಿಮ್ದು ಒಟ್ಟು? ಇಲ್ಲ, ನಮ್ಮದು ಭೂಮಿ ಇರೋದು ಒಂದು ಎಕರೆ ಐತ್ರಿ. 1 ಎಕರೆ? 1 ಎಕರೆ. ಆಯ್ತು, ಇನ್ನೂರು ಅದನ್ನು ಫಾಯ್ಲೆ ತೊಗೊಂಡ ಅಥವಾ ಪಾಲ್ಲೆ ಈ ರೀತಿ ಮಾಡ್ಕೊಂಡು ಬಂದೀವಿ. ಆಯ್ತಾ, ನಮಗೆ ಇಲ್ಲಿ ಒಂದು ಭೂಮಿ ಇದನ್ನು ಬಾಡ್ಕರ್ ಉಳಿದಿದ್ವಿ. ಭೂಮಿ ಇದನ್ನು ಒಂದು ಪಾಲ್ಯ ಅಥವಾ ಫಾಯಲ್ಲಿ ಕೊಡ್ತೀವಿ ಅನ್ನೋಣ. ನಾವು ಒಂದು 5 ಎಕರೆ ಭೂಮಿ ಐತಿ. ಇದನ್ನು 5 ಎಕರೆ ಇದನ್ನು ಎಲ್ಲ ವರ್ಷಕ್ಕಿಂತ ಎಷ್ಟು ಕೊಟ್ಟು ಅದನ್ನು ಫಾಯಲ್ಲಿ ನಾವು ಮಾಡಿದ್ವಿ. ಅದನ್ನು 2012ಕ್ಕೆ ಇಲ್ಲಿ ಬಂದಿದ್ದೀವಿ. 2012ಕ್ಕೆ ಬಂದ ಬಳಿಕ ಇಲ್ಲಿ ಟೊಮ್ಯಾಟೊ ಅವ ಬೆಳೆಸಿದ್ವಿ. 4 ವರ್ಷ ಬೆಳೆಸಿದ್ವಿ. ಆಯ್ತು, ಒಂದು ಸ್ವಲ್ಪ ನಮಗೆ ನರ್ಸರಿ ಅನುಭವ ಅಥವಾ ನರ್ಸರಿದು ಮಾಡೋದು ನಮ್ಮ ತಲೆಯಾಗಿರೋದ್ರಿಂದ ಇದನ್ನು 2016ರಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿವು. ಓಕೆ, ಈಗ ನೀವು ಹೇಳಿದ್ರಿ ಸರ್ ಮೂಲತಃ ಕೃಷಿಕರ ಅಂತೇಳಿ. ಈ ರೀತಿ ಒಂದು ನರ್ಸರಿ ಮಾಡ್ಬೇಕಂತ ಹೇಳಿದಾಗ ಒಂದು ಮಾಹಿತಿಯನ್ನು ಹೆಂಗೆ ಸಂಗ್ರಹಣೆ ಮಾಡಿದ್ರಿ? ಎಲ್ಲೇನ ನೋಡ್ಕೊಂಡ್ ಬಂದ್ರೆ ಹೋಗಿ ಹೆಂಗೆ? ಅಂದ್ರೆ ಇದ್ರದ್ದು ಜ್ಞಾನ ಸರ್, ಅದ್ರದ್ದು ಜ್ಞಾನ ಬರೋಬರ್ ಸರ್. ಮೊದಲಿಂದ ನಮಗೆ ಇದ್ರಾಗ ಆಸಕ್ತಿ ಇರೋದ್ರಿಂದ ಏನೈತಿ ಅದನ್ನು ನಾವು ಮಾರ್ತಿದ್ರಲ್ಲ, ಅದನ್ನ ಹಾಕಿ ಮಾರ್ತಿದ್ವಿ. ಅದನ್ನು ಸ್ವಲ್ಪ ನಾವು ಅಡ್ವಾನ್ಸ್ ಆಗಿ ಬಂದೆವು. ಈ ರೀತಿ ನಾವು ಮಾಡ್ರೆ ಚಂದ ಆಗ್ಬೋದ ತಿಳ್ಕೊಂಡು ಸಣ್ಣ ಒಂದು ಅಂದ್ರೆ ನಾವು 2 ರೀತಿ ತಯಾರು ಮಾಡಿದ್ವಿ. ಕಾಯಿಪಲ್ಯದೂ ಆಯ್ತು ರೀ, ಮತ್ತೊಂದು ಕಬ್ಬಿನ ಜೋಡಿ ಅದನ್ನು ಮಾಡ್ಕೊತ ಬಂದೆವು. 2-3 ವರ್ಷ ಇದ್ರಾಗ ತೆಗೆದಾಗ ಇದನ್ನ ನಾಟಕ ಸುರಿತು ನಡೀತಿದೆ. ಯಾಕಂದ್ರೆ ರೈತರು ಬರ್ಬೇಕಾದ್ರೆ ಲಗಿನ ನಮ್ಮ ಕಡೆ ಸಸಿ ನಾವು ನರ್ಸರಿ ಹಾಕಿದ್ದೀವಿ, ಬಂದ ತಕ್ಷಣ ತೊಗೊಂಡು ಹೋಗ್ತಾರೋ ಹಂಗೆ ಹೇಳಕ್ ಬರಂಗಿಲ್ಲ. ನಮ್ಮ ಕಡೆ ಮೊದಲು ಸ್ಟಾರ್ಟಿಂಗ್ ಅದನ್ನ ಉಸ್ಮನಿ ಹಚ್ಚಾಕ ಎಟ್ಟ ಒಂದು 100 ತರು ನಮ್ಮ ಕಡೆಯಿಂದ ಹೋದಾರ. 100, ಒಂದು 200, ಒಂದು 500 ಇಷ್ಟು
ನಾವು ಕ್ವಾಂಟಿಟಿ ನಮ್ಮ ಕಡೆಯಿಂದ ಹೋಗೈತಿ. ಅಂದ್ರೆ ಹೆಂಗೆ ಅದನ್ನ ರೈತರಿಗೂ ವಿಶ್ವಾಸ ಬೇಕು. ಏನು ಕ್ವಾಲಿಟಿ ಎಲ್ಲಿ ಹಾಕದ ಯಾವ ಬೀಜ ಹಾಕತ್ತರು ಏನಾದ್ರು ವಿಶ್ವಾಸ ಬಿದ್ದು ಬಳಕ ಮತ್ತೊಂದು ನಾವು ಸಸಿಗಳು ಸರಿಯಾಗಿ ಕೊಟ್ಟು ಬಳಕ ಅದನ್ನ ಅಂದ್ರೆ ನೀವು ಸಣ್ಣಾಗಿ ಶುರು ಮಾಡಿದ್ರಿ ಫಸ್ಟ್ 10ರಿಂದ 20, 30, 40 ಹಿಂಗೆ. ಆಮೇಲೆ ಯಾವಾಗ ಜನರಿಗೆ ವಿಶ್ವಾಸ ಆಯ್ತು ಚಲೋ ಆಗಿ ಕೊಡ್ತಾನಪ್ಪ ಅಂತೇಳಿ ಅವಾಗ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿ ಬರಕ್ಕೆ ಶುರು ಆಯ್ತು. ಓಕೆ, ಈಗ ಮುಖ್ಯವಾಗಿ ಸರ್ ಈ ರೀತಿ ಒಂದು ನರ್ಸರಿ ಮಾಡ್ಬೇಕಾದ್ರೆ ಚಾಲೆಂಜಸ್ಗಳು ಏನು ಬರ್ತಾವೆ ಸರ್? ಯಾಕಂದ್ರೆ ನೀವು ಎಲ್ಲ ರೀತಿ ನೋಡಿರ್ತೀರ, ಒಂದಿನ ಬೆಳೆ ಇರುತ್ತೆ, ಆ ಬೆಳೆ ಹೋಗ್ಲಿಲ್ಲ ಅಂತಂದ್ರೆ ಹಾಳಾಗುವಂತ ಸಮಸ್ಯೆ ಇರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ನಮಗೂ ಲಾಸ್ ಆಯ್ತು, ಸಾಕಷ್ಟು ಸಲ ಲಾಸ್ ಆಯ್ತು. ಆದ್ರೆ ಸಹಿತ ನಾವು ಮಾಡೋದು ಒಂದು ಛಲ ಏನೈತಲ್ಲ ಅದ್ರ ಬಿಡಬಾರ್ದು. ನಾವು ಬಿಟ್ಟಿವ ಅಂದ್ರೆ ಅದನ್ನ ಹೋಯ್ತದ ಮತ್ತೆ ನಾವು ಲಾಸ್ ಆಕೈತಿ. ಹಂಗಾಗಿ ಲಾಸ್ ಯಾವುದೋ ಬಿಸ್ನೆಸ್ ನೀವು ಮಾಡ್ರೆ ಸಹಿತ ಇದು ಲಾಸ್ ಇರೋದ ಲಾಭ ಇರೋದು ಎರಡೂ ಇರೋದೈತಿ. ಬಟ್ ನಾವು ಮಾಡ್ತಾ ಇರಬೇಕು. ಮತ್ತೊಂದು ನಾವು ಎಲ್ಲಿ ತಪ್ಪಿದೀವಿ ಅನ್ನೋದನ್ನ ಅದನ್ನ ನಾವು ಸ್ವತಃ ನಾವು ನೋಡಬೇಕು. ನಿಮ್ ತಪ್ಪುಗಳನ್ನ ನಾವು ನಮಗೆ ಕಾಣ್ತೈತಿ. ನೀವು ಅಲ್ಲಿ ತಪ್ಪಿದ್ರೆ ನಾವು ನಿಮಗೆ ಹೇಳಕ್ ಅನುಕೂಲ ಹೇಳ್ತೀವಿ ನಾವು. ಆದ್ರೆ ನಂದು ಸ್ವಂತ ತಪ್ಪು ಎಲ್ಲಿ ಆಗೈತಿ ಅನ್ನೋದನ್ನ ನಾವು ಹುಡುಕಾಡ್ಬೇಕು. ಅವಾಗ ಅದನ್ನ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ ಐತಿ. ಇಲ್ಲಾಂದ್ರೆ ಇನ್ನೊಬ್ರ ನಾವು ತಪ್ಪುಗಳನ್ನ ಹುಡುಕಾಡ್ಕೋತ ಕೂತೀವಿ ಅದ್ರ ನಮ್ ತಪ್ಪು ಯಾವಾಗ ಅದನ್ನ ನೋಡ್ಬೇಕು. ನಿಜ ಸರ್. ಹಾಗಾಗಿ ನಾವು ಇಲ್ಲಿ ಸಸಿಗಳನ್ನ ತಯಾರು ಮಾಡೋದ್ನಾಗ ನಾವು ಏನೇನು ತಪ್ಪು ಮಾಡಿದ್ವಿ ಇದನ್ನ ನೆಕ್ಸ್ಟ್ ಟೈಮ್ ಆಗಬಾರ್ದು. ಮತ್ತೆ ತಪ್ಪಾಗತ್ತಾವ. ಮತ್ತೆ ಅದನ್ನ ಮುಂದಿನ ಸಲ ಅದನ್ನ ಸುಧಾರಿಸ್ಕೊಂಡು ಅದನ್ನ ಹೋಗ್ಬೇಕಾದ. ಆ ರೀತಿ ಮಾಡಿದಾಗ ಒಂದ್ 2-3 ವರ್ಷ ತೆಗೆದಾಗ ಅದನ್ನ ಇಂಪ್ರೂವೈಸ್ ಮಾಡ್ತಾ ಬಂದ್ರಿ. ಹಾಗೆ ಸರ್, ಈಗ ನಾವು ಇಲ್ಲಿ ಬಂದು ನೋಡಿದಾಗ ಸರ್ ಇಲ್ಲಿ ನಮ್ಗೆ ಪಾಲಿ ಹೌಸು ಕಾಣ್ತು, ನೀವು ಒಂದ್ ಕಡೆ ನೆಟ್ ಹೌಸು ಮಾಡಿದ್ರಿ, ಶೇಡ್ ನೆಟ್ ಇದರಲ್ಲಿ. ಈ ರೀತಿ ಈಗ ಏನ್ ಇದು ಸಬ್ಸಿಡಿಯಲ್ಲಿ ಮಾಡಿದ್ದ ಹೇಗೆ? ಇಲ್ಲ, ಸಬ್ಸಿಡಿ ಇಲ್ಲ. ನಾವು ಇದನ್ನ 2019 ಇದನ್ನ ಮಾಡಿದೀವಿ. ಆ ಟೈಮ್ ಕೊರೋನಾ ಕಾಲದಿಂದ ನಮಗೆ ಯಾವುದೂ ಸಬ್ಸಿಡಿ ಸಿಕ್ಕಿಲ್ಲ. ಅಲ್ಲಿ ಕೇಳ್ರಿ ಬಿ ಅದನ್ನ ಇಲ್ಲ, ಈ ಟೈಮ್ ಬರಂಗಿಲ್ಲ. ಕೊರೋನಾ ಅಂದ್ರೆ ಇದು ಕೊರೋನಾ ಕಾಲದಲ್ಲೇ ಮಾಡಿದ್ವಿ. ಕೊರೋನಾ ಕಾಲದಲ್ಲಿ ಮಾಡಿ ಅಂದ್ರೆ ಫುಲ್ ನೀವೇ ಫುಲ್ ಇದು ಎಷ್ಟು ಎಕರೆಯಲ್ಲಿದೆ ಸರ್? ಪಾಲಿಯೋಸ್ ಎಷ್ಟು ಎಕರೆಯಲ್ಲಿದೆ? ನಮ್ಮ ಶೇಡ್ ಪಾಲಿಯೋಸ್ 1/2 ಎಕರೆ ಇದೆ. ಇದು 10 ಗುಂಟೆ ಐತಿ. ಮತ್ತೊಂದು ಆ ಕಡೆ ಒಂದು 10 ಗುಂಟೆ ಒಂದು ಐತಿ. ಇಂಥ ಆಚೆಗಡೆ 10 ಗುಂಟೆ ಅದನ್ನ ನೆಟ್ ಹೌಸ್ ಐತಿ. ನೆಟ್ ಹೌಸ್ ಅಂದ್ರೆ ಏನಾದಕ್ಕ ಬರೀ ಟೊಮ್ಯಾಟೊ ಸಸಿ ಬೆಳಕ ಅದಕ್ಕೆ ಸ್ಪೆಷಲ್. ಬಿಸಿಲು ಹೆಚ್ಚಬೇಕು. ಬಿಸಿಲು ಹೆಚ್ಚಬೇಕು. ಇದಕ್ಕೆ ನಮ್ಗೆ ಚಿಲ್ಲಿ ನಡೀತೈತಿ, ಕೋಬಿಜಾ ಫ್ಲವರ್ ಇವೆಲ್ಲ ಎಲ್ಲ ನಡೀತೈತಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ.
ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಈ ರೀತಿ ಒಂದು ನರ್ಸರಿ ಮಾಡಿದಿರಲ್ಲ, ಇದಕ್ಕೆ ಈಗ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಈಗ ಸ್ಥಳದ ಆಯ್ಕೆ ಆಗಲಿ, ಅಂದ್ರೆ ಜಾಗ ಹೆಂಗ್ ಬೇಕು ಇದಕ್ಕೆ? ಉತ್ತರ ದಕ್ಷಿಣ ಡೋರ್ ಇರಬೇಕು, ಈ ರೀತಿ ಬಿಲ್ಡ್ ಮಾಡ್ಕೊಂಡ್ರಿ ಪ್ಲಾನಿಂಗ್? ಒಂದು ಪ್ಲಾನಿಂಗ್ ಆ ರೀತಿ ಹಂಗೆ ಡೋರ್ ಬೇಕು ಹಂಗೇನಿಲ್ಲ, ನಮ್ಮ ತಲೆಗೆ ಅದೇನು ಬರಲಿಲ್ಲ. ಸ್ವಲ್ಪ ಏನಾದ್ರೂ ರೈತರಿಗೆ ಅನುಕೂಲವಾದಂಥ ಒಂದು ರೋಡ್ ಇರಬೇಕು. ರೋಡ್ ಟಚ್ ಕಿತ್ತಾದ್ರೆ ಅಥವಾ ಯಾರು ಹೋಗ್ಲಿ ಬರ್ಲಿ ಅದನ್ನ ಸರಿಯಾಗಿ ಕಾಣಬೇಕು. ಅದನ್ನ ಇದೆ ಇಲ್ಲೊಂದಿದೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಈಸಿ, ಅಲ್ಲೆಲ್ಲೋ ಒಳಗ್ ಮಾಡೋದ್ರ ಬದಲಿ ಹಂಗೆಲ್ಲ ಹುಡ್ಕೊಂಡು ಹೋಗಲ್ಲ, ಇದನ್ನ ಈಜಿಯಾಗಿ ಕಾಣಬೇಕಾದ ರೈತರಿಗೆ. ಅದಕ್ಕೆ ನೀವು ಇಲ್ಲೇ ರೋಡ್ ಪಕ್ಕನೇ ಅದನ್ನ ಮಾಡಿವೆ. ಓಕೆ, ಒಂದು ಆಯ್ತು ಸರ್, ಇದು ಒಂದು ರೋಡ್ ಪಕ್ಕ ಮಾಡಿದ್ರೆ. ಅದಾದ್ಮೇಲೆ ಸರ್ ನೀರಿನ ಸೋರ್ಸ್ ಇವ್ರ ಭೂಮಿಯಾನ ನಾವು ಇದ್ರಲ್ಲೇ ತಗೊಂಡಿವಲ್ಲ, ಅಂದ್ರೆ ಫೈಲೆ ತಗೊಂಡಿವು. ಅವ್ರದ್ದು ಸ್ವಂತ ಬಾವಿ ಐತ್ರಿ, ಬಾವಿ ನೀರು ಸಾಕಷ್ಟು ಐತಿ. ಅಲ್ಲಿನ ಒಂದು ಕೃಷಿ ಹೊಂಡ ಸಣ್ಣ ಮಾಡಿ ಅದನ್ನ ಮೋಟ್ರ್ ಕುಣಿಸಿ ಇದಕ್ಕೆ ಸಪ್ಲೈ ಮಾಡ್ತೀವಿ. ಕೃಷಿ ಹೊಂಡ ನಾವೇ ಮಾಡಿ. ಓಕೆ, ಅದಾದ್ಮೇಲೆ ಸರ್ ಮತ್ತೆ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ನಿಮ್ಗೆ ಈಸಿ ಇದೆ, ಆಮೇಲೆ ಸಿಟಿಗೆ ಹತ್ರ ಇದೆ, ಅಂತ ಪ್ಲೇಸ್ ಅಲ್ಲಿ ಮಾಡಿದ್ರ. ಆಮೇಲೆ ಇದು ಭೂಮಿ ಸಮತಟ್ಟಿತ್ತ ಸರ್ ಮೊದಲು? ಅಂದ್ರೆ ಜಾಗ ಸಮ ಇತ್ತ? ಸಮ ಇಲ್ಲ ಆಗಿತ್ತು, ಆದ್ರೆ ಸಹಿತ ಒಂದು ಲೆವೆಲ್ ಮಾಡ್ಕೊಂಡು ಇದಕ್ಕೆ ಫಸ್ಟ್ ಒಂದು ಲೆವೆಲ್ ಮಾಡ್ಕೊಂಡು ಮಾಡಿದ್ದ. ಬೆಳೆದಿದ್ದ ಭೂಮಿ ಇತ್ತು, ಸ್ವಲ್ಪ ಹೆಚ್ಚ ಕಡಿಮೆ ಇರೋದ, ಅದ್ರ ಸಹಿತ ಒಂದು ಲೆವೆಲ್ ಮಾಡ್ಕೊಂಡು ಮಾಡಿದ್ದೀವಿ. ಮತ್ತೊಂದು ಜನ ಒಂದು ಲೆವೆಲ್ ಇರೋದ್ರಿಂದ ಏನಕ್ಕೈತಿ, ನೀರು ಏನೋ ಹೆಚ್ಚ ಕಡಿಮೆ ಆದ್ರೆ ಬಿಟ್ರೆ ಒಂದು ದಂಡಿಗೆ ಬಂದ್ಬಿಟ್ಟೈತಿ. ಫಸ್ಟ್ ಸಮತೋಲ ಇರೋದಕ್ಕಿಂತನೂ ಒಂದ್ ಜರ ಡೌನ್ ಅಲ್ಲಿ ಇತ್ತಂದ್ರೆ ಬಹಳ ಚಲೋ, ಬೆಸ್ಟ್. ನೀರು ಒಂದ್ ಕಡೆ ಬಿದ್ರೆ ಒಂದ್ ಕಡೆ ಹರಿದು ಹೋಗ್ಬೇಕು, ನಿಲ್ಬಾರ್ದು. ಈಗ ರೈತರಿಗೆ, ಒಬ್ಬ ರೈತರಿಗೆ ಹೇಳೋದಾದ್ರೆ ನರ್ಸರಿ ಮಾಡೋದು ಉತ್ತಮ ಅಂತೀರಾ ಹೇಗೆ ರೈತರ ಮಟ್ಟದಲ್ಲಿ? ಅಂದ್ರೆ ಈಗ ನಾವು ಲಾಸು ಆಗತ್ತೆ, ಇದರಲ್ಲಿ ಪ್ರಾಫಿಟ್ ಇರುತ್ತೆ, ಅದನ್ನ ಸರಿದೂಗಿಸ್ಕೊಂಡು ಹೋದ್ರೆ ಒಂದು ಅಂದ್ರೆ ಲಾಭ ಆಕೈತಿ. ಯಾವ್ದು ಬಿಸ್ನೆಸ್ ನೀವು ಮಾಡ್ರಿ ಅದನ್ನ ಒಂದ್ 2-3 ವರ್ಷ ಹತ್ರ ತೆಗಿಬೇಕು. ನಾವು ಲಗಿನ ನಾವು ಹಾಕಿದೀವಿ ಈ ವರ್ಷ, ಒಂದ್ ವರ್ಷ ಐತಪ್ಪ ನಾವು ಹಾಕಿದೀವಿ, ನಮಗೆ ಲಾಭ ಅನಿಸ್ಲಿಲ್ಲ, ನುಸ್ಕಾನ್ ಆಯ್ತು ಅಥವಾ ಅದಕ್ಕಾಯ್ತು, ಅದು ಬಿಟ್ಟು ಅದನ್ನ ಗ್ರೌಂಡ್ ಬಿಟ್ಟು ಓಡಬಾರ್ದು. ಗ್ರೌಂಡ್ದಾಗ ನೆತ್ತಾಗ ಕೆಲವೊಂದುಗಳು ತಪ್ಪಾಗಿದ್ದಾವ, ಅದನ್ನ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನೋ ರೈತರು ಮಾಡ್ರಿ ಏನು ಪ್ರಾಬ್ಲಮ್ ಇಲ್ಲ, ಚಲೋ ಅಲ್ಲ. ಅದಕ್ಕೇನು ಸಾಕಷ್ಟು ಬಜೆಟ್ ಇದ್ದವರು ಹೋಗ್ಬೋದಲ್ಲ, ಏನು ಬಜೆಟ್ 0 ಬಜೆಟ್ನಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೇನು ಸಣ್ಣ ಪ್ರಮಾಣದಾಗ ಮಾಡೋದು ಅಷ್ಟೇ. ಒಂದು 2 ನಮ್ಮದು ಸ್ಟಾರ್ಟಿಂಗ್ ಇದ್ದಾಗ 2 ಗಂಟೆ ಇತ್ತು ಅದನ್ನ, ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ಸಣ್ಣಗೆ ಇಲ್ಲ ಅದನ್ನ ಅಷ್ಟೇ ಇದನ್ನ ಮಾಡಿದ್ವಿ. ಅದ್ರ 2 ಗಂಟೆ ಅದು ನೆಟ್ ಹೌಸ್ ಇತ್ತು ಅಷ್ಟೇ, ಅಷ್ಟೇ ಒಂದು 2 ಗಂಟೆ ಮಾಡಿದ್ವಿ. ಆದ್ರೆ ನಾವು ಮಾಡಿದ್ವಿ ಅದನ್ನ, ನಾವೇ ಸ್ವತಃ ನಾವು ಮಾಡಿದ್ವಿ ಅದನ್ನ. ಆಯ್ತು, ಒಂದು 4 ತಿಂಗಳ ಹರಿದು ಹೋಯ್ತು. ಆದ್ರೆ ಏನು ಅದನ್ನ ಬಿಡಬಾರ್ದು, ಹಾಗೂ ಮಾಡೋ ಎಲ್ಲ ತಪ್ಪು ಎಲ್ಲ ನಡೆಯುವ. ಸರ್, ಈಗ ಇದು ಪಾಲಿಯೋಸ್ ಹೆಂಗ್ ಮಾಡಿದ್ದು ಸರ್? ಇದು ಒಂದೇದು ಇದು ಪಾಲಿಯೋಸ್ ನೆಟ್ ಹೌಸ್ ಎರಡು ಎಟ್ ಎ ಟೈಮ್ ಮಾಡಿದ್ದ? ಇಲ್ಲ, ನೆಟ್ ಹೌಸ್ ಫಸ್ಟ್ ಟೈಮ್ 5 ಗಂಟೆ ಪಾಲಿಯೋಸ್ ಮಾಡಿದ್ವಿ. ಸೆಕೆಂಡ್ ಟೈಮ್ ಮತ್ತೊಂದು 6 ತಿಂಗಳ ಮತ್ತೊಂದು 5 ಗಂಟೆ ಮಾಡಿದ್ವಿ. ಅದಾದ ಬಳಿಕ ಇದು 10 ಗಂಟೆ ಮಾಡಿದ್ವಿ. 10 ಗಂಟೆ. ಇದು ಯಾವ ಕಂಪ್ನಿಗೆ ಕೊಟ್ಟಿದ್ರ ಅಥವಾ ಕಂಪನಿಯಲ್ಲಿ ಕೊಟ್ಟಿದ್ವಿ? ಸ್ವಾಸ್ತಿ ಕಂಪನಿ ಅಂತ ಜಯಸಿಂಗ್ಪುರದವ್ರು ಕೊಟ್ಟಿದ್ವಿ. ಇದು ಹೆಂಗೆ ಸ್ಟ್ರಕ್ಚರ್ ಇದೆ ಸರ್? ಇದ್ರದ್ದು ಏನೇನಿದೆ, ಇದರಲ್ಲಿ ಕಾಂಪೋನೆಂಟ್ಸ್ ಏನೇನಿದಾವೆ? ಅಂದ್ರೆ ಗಟ್ರ, ಆಮೇಲೆ 2 ಗಟ್ರ ಬರ್ತಾವ ಇದಕ್ಕೆ. 2 ಡೋರ್ ಇದೆ ಸರ್? ಎರಡು ಡೋರ್ ಇಟ್ಟಿವಿ. ಆಮೇಲೆ ಒಳಗಡೆನೂ ಒಂದು ನೆಟ್ ಹೌಸ್ ಇದೆ, ನೆಟ್ ಇದೆ. ಅಂದ್ರೆ ಏನೋ ಬಿಸಿಲು ಭಾಳ ಬಿಡ್ತೈತಿ ಅಥವಾ ಕಾವು ಭಾಳ ಆಗ್ತೈತಿ, ಸಸಿಗಳಿಗೆ ಭಾಳ ಬಾಡ್ತಾವ ಅನ್ನೋ ಇದೊಂದು ನೆಟ್ ಹಾಕಿದ್ರೆ. ಸ್ಪ್ರಿಂಕ್ಲರ್ ಒಳಗಡೆ ಹಾಕಿದ್ರೆ? ಸ್ಪ್ರಿಂಕ್ಲರ್ ಏನು ಹಾಕಿಲ್ಲ. ಓಕೆ, ಇದು ಒಳಗಡೆ ಮತ್ತೆ ಸಸಿಗಳಿಗೆ ನೀರು ಕೊಡೋ ಸಿಸ್ಟಮ್ ಸರ್? ಎಲ್ಲ ಇಲ್ಲ, ಶವರ್ಲಿ ಬಿಡ್ತೀವಿ. ರೋಸ್ ಕ್ಯಾನ್ಲೆ ಅಂದ್ರೆ ಅದು ನೀರು ಬಿಡೋದು? ಪೈಪ್ ಲೈನ್ ಐತ್ರಿ, ಅಲ್ಲಿ ಪೈಪ್ ಹಾಕಿದೀವಿ. ಮುಂದೆ ಶವರ್ ಅಥವಾ ಒಂದು ಶವರ್ ಬರ್ತೈತಿ, ರೋಸ್ ಕ್ಯಾನ್ ಇದು. ಆ ಹೆಡ್ ಇಂದಾನೆ ಅದಕ್ಕೆ ಹಾಕಿ ನೀರು ಬಿಡು ಮಾಮೂಲಿ.
ಅದು ಬಿಟ್ರೆ ಮಾಮೂಲಿ ಅವ್ರು ಏನು ಮಾಡಿದ್ದಾರೆ, ಬಿಲ್ಡ್ ಒಂದು ಕೊಟೇಶನ್ ಕೊಟ್ಟು ನಿಮಗೆ ಈ ರೀತಿ ಒಂದು ಬಿಲ್ಡ್ ಮಾಡಿ ಹಾಂ ಬಿಲ್ ಮಾಡಿ. ಈ ಮೊದಲು ಈ 10 ಗುಂಟೆ ಪಾಲಿಯೋಸ್ ಎಷ್ಟು ಖರ್ಚು ಬಂತು ಸರ್? ಯಾಕಂದ್ರೆ ಇದೆಲ್ಲ ಸ್ವಂತ ಮಾಡಿರೋದು. ಹೌದೌದು. ಇಲ್ಲ ಸರ್, ಇದು ಸೆಕೆಂಡ್ ಹ್ಯಾಂಡ್ ಹಾಕಿದೀವಿ ನಾವು. ಇದನ್ನು ಸೆಕೆಂಡ್ ಹ್ಯಾಂಡ್ ಅಂದರೆ ಬೇರೆಯವ್ರು ಯೂಸ್ ಮಾಡಿದ್ದು. ಹಾಂ, ಬೇರೆಯವ್ರು ಯೂಸ್ ಮಾಡಿದ್ದು ಅವ್ರನ್ನ ಬೇಡ ಆದಾಗ ನಾವು ಅದನ್ನ ಇದು ತೊಗೊಂಡ್ಬಂದು ಇಲ್ಲಿ ಹಾಕಿದ್ವಿ ಅದನ್ನು. ಹಿಂಗೂ ಯೂಸ್ ಮಾಡ್ಬೋದು. ಹಾಂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ನಮಗೆ 8 ಲಕ್ಷ ರೂಪಾಯಿ ತಗೊಂಡಿತ್ತು. ಓಕೆ, 10 ಗುಂಟೆಗೆ ಏನು ಮಟೀರಿಯಲ್ ಬೇಕು, ಇದು ಬರೀ 8 ಲಕ್ಷದಲ್ಲೇ ನಿಮಗೆ ವರ್ಕೌಟ್ ಆಗಿಬಿಡುತ್ತೆ. ಅಂದರೆ ಏನ ಗ್ಯಾಲ್ವಾನ್ ಅಷ್ಟೇ ಅದನ್ನ ಸೆಕೆಂಡ್ ಹ್ಯಾಂಡ್ ಇರ್ತೈತಿ, ಅದ್ರ ಉಳಿದ ಮಟೀರಿಯಲ್ ಎಲ್ಲ ಮತ್ತೆ ಫ್ರೆಶ್ ಇರ್ತೈತಿ. ಫ್ರೆಶ್ ಇರುತ್ತೆ. ಗ್ಯಾಲ್ವಾನ್ ಅಷ್ಟೇ ಅದು ಪೈಪ್. ಅರೆ ಪರವಾಗಿಲ್ಲ ಸರ್, ಇದು 10 ಗುಂಟೆಯಲ್ಲಿ ಇಷ್ಟು 8 ಲಕ್ಷದಲ್ಲಿ ಆಗಿದೆ ಅಂದರೆ ಪಾಲಿಯೋದು. ಓಕೆ ಸರ್, ಪರವಾಗಿಲ್ಲ. ಅದಾದಮೇಲೆ ಶೇಡ್ ನಟ್ ಮಾಡಿ. ಶೇಡ್ ನಟ್ ಅದು ಹೆಂಗೆ ಸರ್? ಅದು ಫಸ್ಟ್ ಹ್ಯಾಂಡ? ಅದನ್ನು ಫಸ್ಟ್ ಇದೆ. ಫಸ್ಟ್ ಅದು. ಅದಕ್ಕೆ ಎಷ್ಟು ಖರ್ಚಾಗಿದೆ? ಅದಕ್ಕೆ ಅಲ್ಲಿ ಏನೇನು ಮಟೀರಿಯಲ್ ಇದೆ ಸರ್ ಅಲ್ಲಿ? ಅದಕ್ಕೆ ಸುಮಾರು ಒಂದು 6 ಲಕ್ಷ ರೂಪಾಯಿ ತಗೊಂಡು ಬಂದಿತ್ತು. ಅದಕ್ಕೆ 6 ಲಕ್ಷ, ಅದನ್ನು 10 ಗುಂಟೆಯಲ್ಲಿ? ಹಾಂ, ಅದು 10 ಗುಂಟೆ. ಓಕೆ, ಅದರಲ್ಲಿ ನೋಡಿದ್ವಿ ಸರ್ ಕೆಲವೊಂದು ಅದ್ರೊಳಗಡೆನೂ ಶೇಡ್ ನಟ್ ಇದೆ. ಅದಗಡೆ ಏನೋ ಸ್ಪೆಷಲ್ ಆಗಿ ಸ್ಟ್ರಕ್ಚರ್ ಮಾಡಿದ್ರೆ ಅದು ನೆಟ್ ಇರೋದ್ರಿಂದ ಮ್ಯಾಗ ಅದು ಮಳೆ ನೀರನ್ನ ತೆಳಗೆ ಬಂದ್ಬಿಡ್ತೈತಿ. ಆ ಸಸಿ ಮೇಲೆ ಬಿದ್ದು ಅಂದ್ರೆ ಸಸಿ ನಾಶ ಆಗ್ತವೆ. ಹಿಂಗಾಗಿ ಅದನ್ನ ಮಳೆ ಯಾವಾಗ ಬರೀತಲ್ಲ ಅದನ್ನ ಪೂರ್ತಿ ಬಿಚ್ಚಿ ಬಿಡ್ತೀವಿ. ಎಷ್ಟು ಮಳೆ ಬಿದ್ರೂ ಭೀ ಅದನ್ನ ಒಂದು ದಂಡಿಗಾಗಿ ನೀರು ಹೋಗ್ಬಿಡ್ತೀವಿ. ಸ್ವಲ್ಪ ಹೈಟೆಕ್ ನರ್ಸರಿ ಮಾಡಿದ್ರೆ ಅಂದ್ರೆ ಮಳೆ ಬಂದಾಗ ನೀಟಾಗಿ ಮುಚ್ಚಿಬಿಡೋದು, ಅಲ್ಲಿಂದ ನೀರು ಸೈಡಿಗೆ ಹರ್ಕೊಂಡು ಹೋಗ್ಬಿಡೋದು. ಇದು ಜಾಸ್ತಿ ಇದಕ್ಕೆ ಲೇಬರ್ ಬೇಕಾಗತ್ತೆ ಸರ್? ಲೇಬರ್ ಬೇಕಾಗೈತಿ ಸರ್, ಲೇಬರ್ ಬೇಕಾಗೈತಿ. ಇದಕ್ಕೊಂದು ಅಂದ್ರೆ ಆಚೆ ಕಡೆ ಒಂದು ನರ್ಸರಿ ಐತಿರಲ್ಲ, ಅದನ್ನ ಈಗ ಅದನ್ನ ಕಬ್ಬಿನ ನರ್ಸರಿ ಐತಿ. ಆ ಕಡೆ ಎಲ್ಲ ಲೇಬರ್ ಇರೋದು ಅಲ್ಲಿ ಅದಾವ. ಇಲ್ಲಾಂದ್ರೆ ಒಂದು ಸುಮಾರು 20 ಲೇಬರ್ ಐತಾರೆ. 20 ಲೇಬರ್ ಬೇಕು. ಈಗ ಒಟ್ಟು ನಿಮ್ದು ಎಷ್ಟು ಇದೆ ಸರ್ ಇದು? ಪಾಲಿಯೋಸ್, ನೆಟ್ ಹೌಸ್ ಎಲ್ಲ ನರ್ಸರಿ ಎಷ್ಟು ಎಕರೆಯಲ್ಲಿ ಇದೆ? 2 ಎಕರೆ. 2 ಎಕರೆ. ಇದು ಏನು ಕೆಪಾಸಿಟಿಲಿ ಮಾಡ್ತೀರಿ ಸರ್ ನೀವು? ಕೆಪಾಸಿಟಿ ಅಂದರೆ ತಿಂಗಳ ಒಂದು 2-3 ಲಕ್ಷ. ತಿಂಗಳ ಒಂದು 2-3 ಲಕ್ಷ. ಅದಕ್ಕೆ 20 ಆಳು ಕಂಪಲ್ಸರಿ ಬೇಕು. ಅಷ್ಟು. ಈಗ ಆಳು ಕಷ್ಟ ಇದೆ ಅಲ್ಲ ಸರ್? ಆಳು ಕಷ್ಟ ಇದೆ. ಅದು ಬೀಜ ಹಾಕೋದು ಮಷಿನ್ ಅಂತ ಮಾಡ್ತೇವೆ. ಓಕೆ, ಬೀಜ ಹಾಕೋದು ಅಂದ್ರೆ ಕಾಯಿಪಲ್ಲೆ ಬೀಜ ಏನೇ ಇದ್ರಲ್ಲ ಎಲ್ಲ ಮಷಿನ್ ಮ್ಯಾಗ ಹಾಕ್ತೀವಿ. 1 ತಾಸು ಸರಿಯಾಗಿ 1 ತಾಸು 2 ತಾಸು ಕೆಲಸ ಮಾಡಿದ್ವಿ ಅಂದ್ರೆ ಇತರ ಕೆಲಸ ಮುಗಿತೈತಿ. ಇದು ಆಳುಗಳು ಅಂತ ತೊಗೊಂಡು ಅಲ್ಲಿ ಕಬ್ಬಿನಕ ಆ ಕಡೆ ಹೋಗ್ತೀವಿ. ಓಕೆ, ಈ ಕೈಲಿ ಏನು ಮ್ಯಾನ್ಯುವಲಿ ಹಾಕಂಗಿಲ್ಲ? ಮ್ಯಾನ್ಯುವಲಿ ಈಗೇನಿಲ್ಲ. ಈಗೇನ ಸ್ವಲ್ಪ ಮೈನರ್ ಕೆಲವೊಂದು ಸಣ್ಣ ಬೀಜ ಕೈಲಿ ಹಾಕುವಂಥ ಸೆನ್ಸಿಟಿವ್ ಇರುವಂಥ ಬೀಜ ಅಷ್ಟೇ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ನಿಮ್ಮ ಪಾಲಿಹೌಸಲ್ಲಿ ಯಾವ್ಯಾವ ತರಕಾರಿಗಳನ್ನ ಈಗ ಬೆಳಿತೀರಿ ಸರ್? ಯಾವ್ಯಾವ ಕಂಪ್ನಿದಿದೆ, ಹೆಂಗಿದೆ ನಿಮ್ಮದು ಇಲ್ಲಿ? ಪಾಲಿಹೌಸ್ದು ನಮ್ಮಲ್ಲಿ ಇಲ್ಲಿ ಹೋಗೋದಂದ್ರೆ ಅಂಕೂರ್ ಕಂಪನಿದ 1093 ಬದ್ನಿ ಹೋಗ್ತಿತ್ತು. ಬದ್ನಿ ಹೋಗ್ತೈತೆ. ಹಾಂ. ಅಂತ ಚಿಲಿದಾಗ ನಿಮಗೆ 553 ಅದು ಕೆಂಪು ಮೆಣಸಿನ್ಕಾಯಿಗೂ ಬರ್ತೈತೆ. ಹಾಂ, ಕೆಂಪು ನಡೀತೈತಿ, ಹಸಿವು ಎರಡು ನಡೀತು. ಹಾಂ. ಅಲ್ಲಿಂದ ಕ್ಯಾಪ್ಸಿಕಮ್ದಾಗ ನಿಮಗೆ ಇಂದ್ರಾನು ಹಾಕ್ತೀವಿ. ಹಾಂ. ಅಲ್ಲಿಂದ ಇಂಡಸ್ ಕಂಪನಿಯಿಂದ ಅದು ಇಂಡಸ್ ಅಂದ್ರೆ ಹಸಿರು ಕ್ಯಾಪ್ಸಿಕಮ್ಮೇ ಹೋಗೋದು, ಕಲರ್ ಏನು ಹೋಗೋದಿಲ್ಲ. ಕಲರ್ ಇಲ್ಲ, ಹಸಿರು ಹಸಿರು ಕ್ಯಾಪ್ಸಿಕಮ್ ಹಸಿರು ಅಷ್ಟೇ. ಇವು ಮತ್ತೆ ಸರ್? ಮತ್ತೆ ಕೋಬೀಸ್ ಫ್ಲವರ್. ಹಾಂ, ಅಂದರೆ ಅದು ಸೀಸನ್ ಅಂದರೆ ಯಾಕಂದರೆ ಇಲ್ಲಿ ಕಬ್ಬಿನ ಬೆಳೆಯಲ್ಲಿ ಜಾಸ್ತಿ ಜನ ಹೇಳ್ತಾ ಇದ್ರು ಸರ್, ಈಗ ನಾವು ಮೊದಲು ಅಂತರ ಬೆಳೆಯಾಗಿ ಫ್ಲವರ್ ಇಲ್ಲ ಒಂದು ಫ್ಲವರ್ ತೆಗೆದು ಬಿಡ್ತೀವಿ, ಅದೇ ಸ್ವಲ್ಪ ಮೂವ್ಮೆಂಟ್ ಇರ್ತೈತಿ. ಯಾಕಂದ್ರೆ ಇದ್ರಗಂಜಿ ಕಡೆ ನಮ್ಮ ಊರ ಕಡೆ ಜಾಸ್ತಿ ಮಾರ್ಕೆಟ್ ಇದೆ ಅಂತ ಹೇಳ್ತಿದ್ರು. ಆ ಲೆಕ್ಕದಾಗ ನಿಮ್ಗೆ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸರ್, ಈಗ ಇವು ಇಷ್ಟನ್ನ ನೀವು ಮಾಡ್ತಿರಲ್ಲ, ಇದರಲ್ಲಿ ಯಾವ್ದು ಜಾಸ್ತಿ ಮೂವ್ಮೆಂಟ್ ಇದೆ ಸರ್? ಇದು ಈಗ ಸದ್ಯ ಇರೋದ ಕೋಬೀಸ್ ಇದೆ. ಅಂದ್ರೆ ಈಗ ಏನು ಸೀಸನ್ ಇದೆ ಅಂತನಾ? ಸೀಸನ್ ಹಂಗಿಲ್ಲ, ಅದನ್ನ ಈಗ ಕಬ್ಬು ಲಾವಣಿಗಳು ಆಗ್ತಾವೆ. ಆ ಕಬ್ಬು ಲಾವಣಿ ಒಳಗೆ ಏನಾಕೈತೆ ಅಂದ್ರೆ ಎಲ್ಲ ರೈತರು ಮಾಮೂಲಿಯಾಗಿ ಹಚ್ಚಿಬಿಡ್ತಾರೆ ಅದನ್ನ. ಅದ ದರ ಸಿಗ್ತೈತ ಅಲ್ಲ, ಅದ್ರ ಒಂದೇನ ಇದ್ರದ ಗೊಬ್ಬರನೂ ಆಗ್ತೈತಿ, ಒಂದೇಳಿಗೆ ರೇಟ್ ಸಿಕ್ಕರೆ ರೊಕ್ಕನೂ ಆಗ್ತೈತಿ. ಈ ಉದ್ದೇಶದಿಂದ ರೈತರು ಹಚ್ಚಿಬಿಡ್ತಾರೆ ಅದನ್ನ. ಅಂದ್ರೆ ಅದು ಬೆಳೆದಾಗ ರೇಟ್ ಸಿಗ್ಲಿ ಅಂದ್ರೆ ಗೊಬ್ಬರ ಮಾಡ್ಬೋದು, ಇಲ್ಲ ರೇಟ್ ಸಿಕ್ತಂದ್ರೆ ಮಾರ್ಕೆಟಿಗೆ ಹೋಗುತ್ತೆ, ಅದರಿಂದ ರೊಕ್ಕ ಸೀಸನಿಗೆ ಅದು ಹೋಗುತ್ತೆ. ಈಗ ಕ್ಯಾಬೇಜು, ಕಾಲಿಫ್ಲವರ್ ಸರ್? ಈಗ ಕ್ಯಾಬೇಜ್, ಕಾಲಿಫ್ಲವರ್. ಹಾಂ. ಈಗ ನೆಕ್ಸ್ಟ್ ಯಾವ್ಯಾವ ಸೀಸನಲ್ಲಿ ಯಾವ್ದು ಡಿಮ್ಯಾಂಡ್ ಬರುತ್ತೆ, ಯಾವ್ದು ಮೂವ್ ಆಗುತ್ತೆ ಸರ್? ಮೇ, ಜೂನ್, ಜುಲೈದಾಗ ಅದನ್ನ ಚಿಲಿ ಹೆಚ್ಚಿಗೆ ಹೋಗ್ತೈತೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅದನ್ನ ಟೊಮ್ಯಾಟೊ 12 ತಿಂಗಳು ಹೋಗ್ತೈತೆ. ಟೊಮೆಟೊ ಅಂತೂ 12 ತಿಂಗಳು ಮೂವ್ಮೆಂಟ್ ಇರ್ತೈತಿ. ಅಲ್ಲಿ ಬದ್ನೇನೂ ಇರ್ತೈತಿ, ಚಿಲಿನೂ ಹಂಗೆ ಇರ್ತೈತ್ರಿ. ಮತ್ತೊಂದು ನಮ್ಮಲ್ಲಿ ಹೆಚ್ಚಿಗೆ ಎಂಟರ್ ಕ್ರಾಪ್ ಅನ್ನ ತಗೋತಕ್ಕಂಥ ರೈತರ ಹೆಸರು ಬೆಳೆಯಾಗಿ ಯಾವ್ದ್ರ ಕಬ್ಬಿನಾಗ ಆ ಕಡೆ ಹಚ್ಚಿ ಅದನ್ನ ಎಲ್ಲರೂ ಓದ್ ಹಚ್ಚೋದು ಅಷ್ಟೇ. ಅಲ್ಲಿ ಕಬ್ಬಿಗೆ ಒಂದು ಕಾಲಿಗೇನೂ ಆಯಿತು, ಅಲ್ಲಿಂದ ಏನೋ ಒಂದು 4 ರೂಪಾಯಿ ಉತ್ಪನ್ನ ಬರ್ತೈತೆ. ಸರ್, ಈಗ ಈ ನರ್ಸರಿ ಮ್ಯಾನೇಜ್ಮೆಂಟ್ ಬಂದು ಸರ್, ಇದರಲ್ಲಿ ಏನೇನು ಮಾಡ್ತೀರಿ ಸರ್? ಅಂದರೆ ಒಂದು ನೀವು ಪ್ರೋಟ್ರೇ ಯೂಸ್ ಮಾಡ್ತಿದ್ರೆ, ಅಂದರೆ ಟ್ರೇಸ್ ಯೂಸ್ ಮಾಡತ್ತೀರಿ, ಅದಕ್ಕೆ ಮೀಡಿಯಾ ಏನು ಮಾಡ್ತಾ ಇದ್ದೀರಿ ಸರ್? ಮಣ್ಣು ಮತ್ತೆ ಅಲ್ಲ, ಕೋಕೋಪಿಟ್ ಪ್ಯೂರ್ ಕೋಕೋಪಿಟ್ ಇದ್ರಾಗೇನು ಮತ್ತೆ ಮಣ್ಣು ಮಿಕ್ಸ್ ಮಾಡೋ ಹಂಗೇನಿಲ್ಲ, ಏನಿಲ್ಲ, ಪ್ಯೂರ್ ಕೋಕೋಪಿಟ್ ಮಾಡ್ತೀರಿ. ಮಣ್ಣು ಮಿಕ್ಸ್ ಮಾಡ್ರೆ ಅದನ್ನ ಗಟ್ಟಿ ಆಗಿರ್ತೈತಿ. ಮಣ್ಣಾದ್ರೂ ಎಬ್ಸ್ಬೇಕಾದ್ರೆ ಟ್ರೇಗಳ ವಜ್ಜೆ ಆಗ್ತಾವೆ, ಅಥವಾ ಮಣ್ಣಾದ್ರ ಏನಕ್ಕೈತಿ ನೀರು ಕರ್ಕೊಂಗಿಲ್ಲ. ಗಟ್ಟಿ ಐತೆ ಅಂದ್ರೆ ಅದನ್ನ ನೀರು ಬಡಿದ್ರೆ ಸಹಿತ ಹೋಗ್ಬಿಡ್ತೈತಿ, ಸಸಿಗಳಿಗೆ ಹತ್ತಂಗಿಲ್ಲ. ಹಿಂಗಾಗಿ ನಾವು ಕೋಕೋಪಿಟ ಯೂಸ್ ಮಾಡ್ಬೇಕು, ಅದಕ್ಕೆ ಪ್ಯೂರ್ ಅದನ್ನೇ ಯೂಸ್ ಮಾಡಬೇಕು. ಓಕೆ. ಇದರಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಏನು ಮಾಡ್ತೀರಿ ಸರ್? ಎಲ್ಲೆಲ್ಲಿ ಈಗ ಒಂದು ಟ್ರೇ ತುಂಬೋದ್ರಿಂದ ಹಿಡಿದು ಹಾಕೋದ್ರಿಂದ ಹಿಡಿದು ಏನೆಲ್ಲ ಮಾಡ್ತೀರಾ? ಯಾವಾಗ ನೀರು ಕೊಡ್ತೀರಾ ಅದೆಲ್ಲ? ಇಲ್ಲ, ಒಂದು ದಿವ್ಸನಾಗ ಒಂದು ಸಲ ನೀರು ಕೊಡ್ತೀವಿ ಅದಕ್ಕೆ. ಒಂದು ಸಲ ಸಾಕು, ಹೆಚ್ಚಿಗೆ ನೀರಾದ್ರೆ ಭೀ ನಡೆಯಂಗಿಲ್ಲ. ಸ್ವಲ್ಪ ಒಂದು ಸಲ ನೀರು ರೀ. ಇಲ್ಲಿಂದ ಬೀನ್ಸ್ ಹಾಕೋದ್ ಬಿಡಕ್ಕೆ ಅದನ್ನ ಕೆಲವೊಂದು 4 ದಿವಸಲಿ ಬಟ್ಟಿ ಬರ್ತಾವೆ, ಕೆಲವೊಂದು 6 ದಿವಸ ಬೇಕು. ಈಗ ಈ ಕಂಪ್ನಿ ತಗೋತಿರಲ್ಲ ಸರ್, ಅದು ಆಲ್ರೆಡಿ ಬೀಜೋಪಚಾರ ಆಗಿದ್ದೇ ಬರುತ್ತಾ ಅಥವಾ ಬಂದ ಮೇಲೆ ನೀವು ಮತ್ತೆ ಮಾಡ್ತೀರ ಅದನ್ನು? ಇಲ್ಲ, ಬೀಜೋಪಚಾರ ಆಗಿ ತಯಾರಾಗಿರ್ತೈತಿ. ಅವರು ಕಂಪ್ನಿಯಿಂದಾನೇ ಮಾಡಿಕೊಟ್ಟಿರ್ತಾರೆ, ಕಂಪ್ನಿನೇ ತಯಾರು ಮಾಡಿ ಕೊಟ್ಟಿರ್ತಾರೆ. ನೀವು ಡೈರೆಕ್ಟ್ ಇದು ಮಾಡೋದು ನೀವು. ಆಮೇಲೆ ಮತ್ತೆ ಎಕ್ಸ್ಟ್ರಾ ಸ್ಪ್ರೇಸ್ ಈ ನರ್ಸರಿ ರೋಗ ಕೀಟಗಳಿಗೆ ಸ್ಪ್ರೇ ಅದು ಇರ್ತಾವ್ರಲ್ಲ, ಡೈಲಿ ಸ್ಪ್ರೇ ಇರ್ತೈತಿ. ಓಕೆ, ಡೈಲಿ ಒಂದೊಂದು ಡೈಲಿ ಸ್ಪ್ರೇ. ಏನೇನು ಸ್ಪ್ರೇ ಕೊಡ್ತೀರಿ ಸರ್ ಅದಕ್ಕೆ? ಇಲ್ಲ, ಫಂಗಿಸೈಡ್ ಇರ್ತಾವ್ರಿ, ಕೀಟನಾಶಕಗಳು. ಅಲ್ಲಿಂದ ನಮಗೆ ಟಾನಿಕ್ಗಳು ಕೊಡ್ಬೇಕು ಇದಕ್ಕೆ. ಕೋಕೋಪಿಟ್ ಬರೀ ಏನೋ ನೀರಿಂದ ಅಂಶ ಅಷ್ಟೇ ಇಟ್ಕೋದು, ಅದು ಬೇರೆ ಇರ್ಕೊಳ್ಳೋದು ಅಷ್ಟೇ. ನಿಮಗೇನು ಅದಕ್ಕೆ ಏನೇನು ಬೇಕಾದ್ರೆ ನಾನು ಮ್ಯಾಗಿನ ನಾವು ಕೊಡ್ಬೇಕು. ಅಂದರೆ ಏನೇನು ಕೊಡ್ತೀರಿ ಸರ್? ಟಾನಿಕ್ಗಳು ಹೊಡಿತೀವಿ. ಅವು ಯಾವ್ಯಾವ ಬರ್ತದೆ ಸರ್? ಅದು ಬಾಯ್ಸೈಮ್ ಅದು ಬರ್ತೈತ್ರಿ. ಹುಮಿಕ್ ಆ್ಯಸಿಡ್ ಅದು ಹಾಕ್ತೀರ? ಹುಮಿಕ್ ಆ್ಯಸಿಡು ನಮಗೂ ಎಷ್ಟು ವರ್ಷ ನರ್ಸರಿ ಮಾಡಿದ್ದೀವಿ, ಖರೆ ನಮಗೇನು ಪ್ರಾಬ್ಲಮ್ ಬಂದೇ ಇಲ್ಲ. ಅದನ್ನು ಅದು ಬೇರೆ ಕಡಿಮೆ ಅದಾವಪ್ಪ ಹುಮಿಕ್ ವಾಪರಿಸ್ಬೇಕು ಹಂಗೆ ನಮಗೇನು ಬಂದಿಲ್ಲ. ಯಾಕಂದ್ರೆ ನಮ್ಮ ಕೃಷಿ ಹೊಂಡ ಇರೋದ್ರಿಂದ ಅದ್ರಾಗ ನಮಗೆ ಏನೂ ಅನಿಸ್ಲಿಲ್ಲ. ಅದನ್ನು ಒಬ್ಬರು ಕೇಳ್ತಾರೋ ನೀವು ಹುಮಿಕ್ ವಾಪರಿಸ್ರಿ ಅಂತ, ಖರೆ ನಮಗೆ ಅದನ್ನು ಪ್ರಶ್ನೆನೇ ಬರಲಿಲ್ಲ. ನಮಗೆ ಗರಜ್ ಅನಿಸ್ಲಿಲ್ಲ. ನಾನು ಈ 19 ಇದಕ್ಕೆಲ್ಲ ಹೋಗ್ತೀರಾ? 19 ಟಾನಿಕ್ ಹಾಕ್ತೀವಿ. ಈಗ ಸ್ಪ್ರೇ ಅಂತ ಕೀಟನಾಶಕ ರೋಗಕಾಶಾಗ ಯಾವ್ದು ಕೊಡ್ತೀರಾ ಸರ್? ಸಾಪು, ರೆಡೋಮಿಲ್ ಗೋಲ್ಡ್ ಅಂತದೇನಾದ್ರೂ ಕೊಡ್ತೀರಾ? ಸಾಪು, ರೆಡೋಮಿಲ್ ಗೋಲ್ಡ್ ಬೇಕಿರಲ್ಲ, ಬೇಕು ಅಂದ್ರೆ ಕೊಳೆ ರೋಗಕ್ಕೆ ಮತ್ತೆ ರಂಗೋಲಿ ಹುಳಕ್ಕೆ ಅದು ಕಂಟ್ರೋಲ್ ಆಗಕ್ಕೆ.
ಎಷ್ಟು ಒಂದು 3-4 ದಿವಸಕ್ಕೆ ಒಂದ್ಸಲ ತೊಗೊತೀರಾ? ಅದನ್ನ ವಾರಕ್ಕೆ ಒಂದ್ಸಲ ಬರೋದಿತ್ತು ಸರ್. ಓಕೆ, ವಾರಕ್ಕೆ ಡೈಲಿ ಒಂದ್ಸಲ ಒಂದು ಬೇರೆ ಬೇರೆ ಒಂದ್ಸಲ ಸಾಫ್ ಹೊಡೆದ್ರೆ ಒಂದ್ಸಲ ರೆಡೋಮಿಲ್ ಕೊಡ್ತೀವಿ, ಒಂದ್ಸಲ ಟಾನಿಕ್ ಕೊಡ್ತೀವಿ, ಅಥವಾ ಒಂದ್ಸಲ ಕೀಟನಾಶಕಗಳ ಎಲ್ಲ ಹಂಗೆ ಅದನ್ನು ಕಂಟಿನ್ಯೂ ಆಸೆ ಇರಲೇಬೇಕು. ಅದು ಮೂವ್ ಆಗುವವರೆಗೂ ಒಟ್ಟ ಸಸಿ ಚೆನ್ನಾಗಿ ಇರಾಗೆ ನೀವು ನೋಡ್ಕೊಂತೀರ. ಓಕೆ ಸರ್, ಈಗ ಮೊದಲು ನಮಗೆ ಬಂಡವಾಳ ಹೇಳಿ ಸರ್, ಇದು ದುಡ್ಡು ಎಷ್ಟು ಹಾಕಿದ್ದೀರಾ ಅಂತೇಳಿ. ಈಗ 10 ಗುಂಟೆ ಅಂದರೆ 10-20 ಗುಂಟೆಯಲ್ಲಿ, ಈಗ ನಾವು ನಿಂತಿರೋದು 20 ಗುಂಟೆಯಲ್ಲಿ ಎಷ್ಟು ಬಂಡವಾಳ ಹಾಕಿದ್ದೀರಿ? ಒಂದು 20 ಲಕ್ಷ ರೂಪಾಯಿ ಬಂಡವಾಳ. 20 ಲಕ್ಷ ಬಂಡವಾಳ ಹಾಕಿದ್ರು. ಈಗ 20 ಲಕ್ಷ ಬಂಡವಾಳ ತೆಗಿಬೇಕಂದ್ರೆ ಎಷ್ಟು ವರ್ಷ ಹೋಗ್ಬೋದು? ಇಲ್ಲ, 4-5 ವರ್ಷ ತೆಗಿಬೇಕಲ್ಲ. 4 ವರ್ಷ ಕಂಟಿನ್ಯೂ ಆಮೇಲೆ ಅದು ಏನು ಬರುತ್ತೆ ಅದೆಲ್ಲ ಪ್ರಾಫಿಟ್. ನಾವು ಸರಿಯಾಗಿ ಮಾಡೋದಾದ್ರೆ ಸರ್, ನಾವು ಒಳ್ಳೆ ಅಗಿ ಕೊಡ್ತೀವಿ, ಒಳ್ಳೆ ಇದು ಸಸಿ ಕೊಡ್ತೀವಿ ಅಂದರೆ ಎಷ್ಟು ತಿಂಗಳ ಲೆಕ್ಕದಲ್ಲಿ ಎಷ್ಟು ಮಾಡ್ಬೋದು ಸರ್ ಇದು? ಒಂದು 10 ಗುಂಟೆ ನಾವು ಒಂದು 10 ಗುಂಟೆ ಶೇಡ್ ನಟ್ಟು 10 ಗುಂಟೆ ಪಾಲಿಯೋಸಲ್ಲಿ ಎಷ್ಟು ಸರ್? 1 ಲಕ್ಷ ತನಕ ಕೊಡ್ಬೋದಲ್ಲ? 1 ಲಕ್ಷ ತನಕ ಎಲ್ಲ ಖರ್ಚು ಹೋಗಿ 1 ಲಕ್ಷವರೆಗೂ ಉಳಿತೈತಿ. 1 ಲಕ್ಷ ಅಲ್ಲ, ಉಳಿತೈತನತ್ರಿ. ಉಳಿದಾದ್ರೆ ಒಂದು 30-40 ಸಾವಿರ ರೂಪಾಯಿ. 30-40 ಸಾವಿರ ಉಳಿತೈತಿ ಅಂದರೆ ಪೇಷನ್ಸಿಂದ ಒಂದು 3-4 ವರ್ಷ ಮಾಡ್ತಾ ಇರ್ತಾರೆ. ಮಾಡ್ಬೇಕು. ಯಾವಾಗಾದರೂ ಯಾವುದೇ ಒಂದು ಬೆಳೆಗೆ ಡಿಮ್ಯಾಂಡ್ ಬಂತಂದ್ರೆ ಅವಾಗ ನಿಮ್ಗೆ ಒಂದ್ಸಲ ಲಾಟ್ರಿ. ಈಗ ಬೆಳೆಯಲ್ಲಿ ಹೆಂಗೆ ಲಾಟ್ರಿ ಬರುತ್ತೆ, ಇದು ಕೂಡ ಯಾವುದೋ ಒಂದು ಟೈಮಲ್ಲಿ ಲಾಟ್ರಿ ಆಗ್ತದೆ ನಿಮ್ಗೆ. ಬರೋಬರ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ಯಾವ ರೀತಿ ಒಂದು ರೈತರಾಗಿ, ಆಮೇಲೆ ಅದರಿಂದ ನರ್ಸರಿ ಓನರ್ ಆಗಿ ಒಂದು ಬಿಸ್ನೆಸ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಪಾಲಿಹೌಸು ಮತ್ತು ನೆಟ್ ಹೌಸಲ್ಲಿ ಯಾವ ರೀತಿ ಬೆಳೆಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರೋದು ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಪ್ರಕಾಶ್ ಕೋರೆ ಅವರು ಹೇಳ್ತಾ ಇದ್ರು, ಈ ರೀತಿಯ ಒಂದು ನರ್ಸರಿ ಮಾಡಬೇಕಾದ್ರೆ ನಾವು ಸಣ್ಣ ಹಂತದಿಂದನೇ ಮಾಡಿ, ಇವಾಗ ನಾವು 10 ಗುಂಟೆಯಲ್ಲಿ ಒಂದು ಪಾಲಿಹೌಸು, ಇನ್ನೊಂದು 10 ಗುಂಟೆಯಲ್ಲಿ ಶೇಡ್ ನಟ್ಟನ್ನು ಮಾಡಿದ್ದೀವಿ. ಅದಲ್ಲದೆ ಈಗ ನಾವು ಬರೀ ಫಸ್ಟ್ ಸ್ಟ್ಯಾಂಡಾಗಿ ಎಲ್ಲನೂ ನಾವು ತರಬೇಕಂತೇನಿಲ್ಲ. ಬಳಕೆ ಮಾಡಿರುವಂತಹ ಒಂದು ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು, ಈ ಶೇಡ್ ನಟ್ ಅಂದರೆ ಈ ಪರದೆ ಆಗಿರ್ಬೋದು, ಗಟ್ರ್ ಪೈಪ್ಸ್ ಆಗಿರ್ಬೋದು, ಅದನ್ನೆಲ್ಲ ಮತ್ತೆ ರೀಯೂಸ್ ಮಾಡಿಕೊಂಡು ಕಡಿಮೆ ಖರ್ಚದಲ್ಲಿ ಈ ರೀತಿಯ ಒಂದು ಪಾಲಿಹೌಸ್ ಮಾಡಿದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಮತ್ತು ಹಾಕಿರುವಂಥ ಬಂಡವಾಳ ಒಂದು 3-4 ವರ್ಷದಲ್ಲೇ ಕವರ್ ಆಗಿ ಮುಂದೆ ನಾವು ಏನೆಲ್ಲ ಮಾಡ್ತೀವೋ ಅದೆಲ್ಲ ಲಾಭನೇ ಅಂತ ನಮಗೆ ಸಾಕಷ್ಟು ಮಾಹಿತಿ ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.